ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 27ನೆಯ ಶ್ಲೋಕ. ಪ್ರಕೃತಿ ಕ್ರಿಯಮಾನಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇನ್ ಫ್ಯಾಕ್ಟ್ ಆಲ್ ಆಕ್ಷನ್ಸ್ ಆರ್ ಬೀಯಿಂಗ್ performed by the moods of Prakriti, performed by nature. The fool wise mind is deluded by egoism. Thanks, I am the door. ಮೂಢ ಮನುಷ್ಯನು ವಿವೇಕಿ ಮನುಷ್ಯನ ಮನಸ್ಥಿತಿ ಹೇಗಿರುತ್ತದೆ ಅಂತ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಶರೀರದಲ್ಲಿ ಆಗಲಿ ಜಗತ್ತಿನಲ್ಲಿ ಆಗಲಿ ನಡೆಯುವಂಥ ಕ್ರಿಯೆಗಳು ಎಲ್ಲವುಗಳು ಕೂಡ ಸಹಜವಾಗಿಯೇ ಪ್ರಕೃತಿದತ್ತವಾಗಿ ನಿಸರ್ಗದತ್ತವಾಗಿ ನಡೆಯುತ್ತವೆ. ಇಲ್ಲಿ ಯಾವ ಕ್ರಿಯಾ ಕರ್ಮಗಳು ಕೂಡ ನಾನು ಮಾಡಿದೆ ಅನ್ನುವಂಥ ಅವಸ್ಥೆಗೆ ಹೋಗಿರೋದಿಲ್ಲ ಅಂತ. ಅವು ಸಹಜವಾಗಿ ಪ್ರಕೃತಿಗನುಗುಣವಾಗಿ ನಡೆಯುತ್ತವೆ ಅಂತ. ಹಾಗಾಗಿ ಅದರಲ್ಲಿ ಯಾರಾದರೂ ಅಲ್ಪ ಸ್ವಲ್ಪ ಕೆಲಸ ಮಾಡಿದವರಾಗಿ ಆ ಕೆಲಸವನ್ನು ನಾನು ಮಾಡಿದೆ ಅಂತ ಹೇಳ್ಕೊಳ್ತಾರೆ. ಅವರನ್ನು ಮೂಢಾತ್ಮ ಅಂತ ಕರೆಯಲಾಗಿದೆ. ಅಹಂಕಾರ ವಿಮೂಢಾತ್ಮ ಅಂತ. ಅವನು ಅಹಂಕಾರಿಯಾಗಿ ವಿಮೂಢನಾಗಿ ನಾನೇ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾನೆ. ಇದು ದಡ್ಡತನದ ಮಾತು ಅಂತ ಅರ್ಥ. ಹಾಗಾಗಿ ವಿವೇಕಿಯಾಗಿರ್ತಕ್ಕಂಥವನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ತಾನು ಮಾಡಿಲ್ಲ, ಇದು ಸಹಜವಾಗಿ ನಡೆದಿದೆ, ಇದು ಭಗವಂತನ ಪ್ರೇರಣೆಯಿಂದ ನಡೆದಿದೆ, ಚೈತನ್ಯದ ಆಧಾರದಲ್ಲಿ ನಡೆದಿದೆ. ಸೂರ್ಯನ ಉದಯದಿಂದ ಹೇಗೆ ಭೂಮಿಯಲ್ಲಿ ಕ್ರಿಯಾಕರ್ಮಗಳು ಸಹಜವಾಗಿಯೇ ಒಡಗೂಡುತ್ತವೆಯೋ, ಹೂವು ಅರಳುತ್ತವೆ, ಪ್ರಕಾಶ ಹರಡುತ್ತದೆ, ಹಕ್ಕಿ ಪಕ್ಷಿಗಳು ಹರಿದಾಡುತ್ತವೆ, ಜೀವಜಂತುಗಳು ಚೈತನ್ಯವನ್ನು ಪಡೆದುಕೊಳ್ಳುತ್ತವೆ. ಇದು ಸೂರ್ಯನ ಆಗಮನದ ಸಹಜ ಸ್ಥಿತಿಯಿಂದ ಹೇಗೆ ನಡೆಯುತ್ತದೆಯೋ ಹಾಗೆ ಈ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ಕ್ರಿಯಾಕರ್ಮಗಳು ಕೂಡ ಸಹಜವಾಗಿಯೇ ಪ್ರಕೃತಿ ದತ್ತವಾಗಿಯೇ ನಡೀತಾ ಇದ್ದಾವ. ಆದರೂ ಕೂಡ ಒಬ್ಬ ಮನುಷ್ಯನು ಅದನ್ನು ನಾನು ಮಾಡಿದೆ ಅಂತ ಹೇಳಿಕೊಂಡು ಬೋರ್ಡ್ ಹಾಕಿಕೊಳ್ತಾನ, ಶಾಸನವನ್ನು ಬರೆದುಕೊಳ್ತಾನ. ಇದೆಲ್ಲವೂ ಕೂಡ ಅವನ ಅಜ್ಞಾನದ ಸ್ವರೂಪ ಅಂತ ಹೇಳಲಾಗಿದೆ. ಗಾಳಿ ಸಹಜವಾಗಿ ಬೀಸ್ತಾ ಇದೆ, ನೀರು ಸಹಜವಾಗಿ ಹರಿತಾ ಇದೆ, ಮಳೆಯ ಸಕಾಲಕ್ಕೆ ತಾನಾಗಿ ಬರ್ತಾ ಇದೆ. ಇವೆಲ್ಲವುಗಳು ಕೂಡ ಹಗಲು ರಾತ್ರಿಗಳು ನಿರಂತರವಾಗಿ ತನ್ನ ಪಾಡಿಗೆ ತಾನೇ ಹರಿದಾಡುತ್ತವೆ, ಕೆಲಸವನ್ನು ಮಾಡ್ತಾ ಇದ್ದಾವೆ, ಅವಕಾಶವನ್ನು ಕೊಡ್ತಾ ಇದ್ದಾವೆ. ಹೀಗಿದ್ದರೂ ಕೂಡ ಅವುಗಳೆಲ್ಲವನ್ನು ಮರೆತು, ಅವುಗಳ ಸಹಕಾರವನ್ನೆಲ್ಲ ಮರೆತು, ಅವು ಮಾಡುವುದನ್ನೆಲ್ಲ ಮರೆತು ಅದರಲ್ಲಿ ನಾನು ಮಾಡಿದೆ ಅಂತ ಹೇಳುವುದು ಇದು ಮಂದಮತಿಗಳ ಕೆಲಸ, ಅಹಂಕಾರಿಗಳ ಕೆಲಸ, ಮೂಢಾತ್ಮರ ಕೆಲಸ, ದಡ್ಡರ ಕೆಲಸ, ಅಜ್ಞಾನಿಗಳ ಮಾತು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಲಾಗಿದೆ. ಹಾಗಾಗಿ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ಭಗವಂತನ ಆಶ್ರಯದಲ್ಲಿ ನಡೆಯುತ್ತದೆ. ತೇನ ವಿನಾ ತೃಣಮಪಿ ನ ಚಲತಿ ಉಪನಿಷತ್ ವಾಣಿ ಕೇಳಿಬರುತ್ತದೆ. ಅವನ ಪ್ರೇರಣೆ ಇಲ್ಲದೆ ಹೋದರೆ ಯಾವ ಕೆಲಸವೂ ಕೂಡ ಯಾರಿಂದಲೂ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ನಡೆಯುವುದಕ್ಕೂ ಅವನ ಪ್ರೇರಣೆ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಹರಿ ಓಂ ತತ್ಸತ್.